ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಿಬಿಡಬೇಕು, ಈ ಒಂದು ಯೋಜನೆಗಳಿಂದ ತುಂಬಾ ಸಮಸ್ಯೆಗಳಾಗ್ತಿದೆ ಅಂತ ಒಂದು ನ್ಯೂಸ್ ಆದರೆ ಇವತ್ತು ಬರ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ನ್ಯೂಸ್ ಏನು ಅನ್ನುವಂಥದ್ದನ್ನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ರಾಜ್ಯದಲ್ಲಿ ಇಂದಿನಿಂದ ದುಬಾರಿ ದುನಿಯಾ ಆರಂಭವಾಗಿದ್ದು, ಇಲ್ಲಿ ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ ಜೊತೆಗೆ ಟೋಲ್ ದರವೂ ಹೆಚ್ಚಳವಾಗಿರುವಂಥದ್ದು. ಇದರ ಜೊತೆಗೆ ಇಂದಿನಿಂದ ಕಸಕ್ಕೂ ತೆರಿಗೆ ಪಾವತಿಸಬೇಕಾದ ಹೊಸ ನಿಯಮ ಜಾರಿಯಾಗಿದೆ. ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸರ್ಕಾರದ ಆಡಳಿತದ ವೈಖರಿ ಇದು. ಸ್ನೇಹಿತರೆ, ಇಂದಿನಿಂದ ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆಯೂ ಸೆಸ್ ವಿಧಿಸುತ್ತಿದೆ ಎಂದು ಕಿಡಿಕಾರಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಇವರು ಗ್ಯಾರಂಟಿ ಯೋಜನೆಗಳ ನೆಪ ಇಟ್ಕೊಂಡು ಏನು ಬೇಕೋ ಅವೆಲ್ಲ ದರ ಏರಿಕೆಗಳು ಮಾಡ್ಕೊತ ಹೋಗ್ತಿದ್ದಾರೆ. ಇವ್ರ ಕೈಯಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಏನು ಅನೌನ್ಸ್ ಮಾಡಿದ್ದಾರೆ, ಆ ಒಂದು ಯೋಜನೆಗಳನ್ನು ಇವ್ರ ಕೈಯಲ್ಲಿ ಕೊಡೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಒಂದು ರಾಜ್ಯದ ಜನತೆಯನ್ನು ಕ್ಷಮೆ ಕೇಳಿಬಿಟ್ಟು ನಿಲ್ಲಿಸ್ಬಿಡಕ್ಕೆ ಕೇಳಿ, ಮತ್ತೆ ದರ ಏರಿಕೆ ಮಾಡಿ ಒಂದು ಕೈಯಲ್ಲಿ ಹಣ ಕೊಟ್ಟು ಇನ್ನೊಂದು ಕೈಯಲ್ಲಿ ತೆಗೆದುಕೊಳ್ಳುವಂತಹ ನಾಟಕ ಯಾಕೆ ಅಂತ ಇಲ್ಲಿ ಇವರು ಎಚ್.ಡಿ. ಕುಮಾರಸ್ವಾಮಿ ಅವರಾದರೆ ಹೇಳ್ತಿರುವಂಥದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ನೆಪ, ಪಂಚ ಗ್ಯಾರಂಟಿ ದುರುದ್ದೇಶ, ಜನರ ಲೂಟಿ. ನೀರು, ಮೆಟ್ರೋ ರೈಲು, KSRTC ಬಸ್ ಟಿಕೆಟ್, ಹಾಲು ಮತ್ತು 3 ಸಲ ದರ ಏರಿಕೆ, ವಿದ್ಯುತ್ ಮುದ್ರಾಂಕ, ಮಾರ್ಗದರ್ಶಿ ಮೌಲ್ಯ ಮತ್ತು ಅಬ್ಕಾರಿ ಸುಂಕ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರರೋಗಗಳ ಶುಲ್ಕ, ಶವದ ಮರಣೋತ್ತರ ಪರೀಕ್ಷೆ ಶುಲ್ಕ, ವೈದ್ಯಕೀಯ ಪ್ರಮಾಣ ಪತ್ರದ ದರ, ಲ್ಯಾಬ್ನಲ್ಲಿ ಪರೀಕ್ಷೆ ಶುಲ್ಕ, ವೃತ್ತಿಪರ ತೆರಿಗೆ, ಬಿತ್ತನೆ ಬೀಜಗಳ ದರವನ್ನು ಏರಿಕೆ ಮಾಡಿದೆ. ದರ ಬೀಜಾಸುರ ಕಾಂಗ್ರೆಸ್ ಸರ್ಕಾರ. ನೋಡಿ ಸ್ನೇಹಿತರೆ, ಇಷ್ಟು ಸಾಲದೆಂಬಂತೆ ಜನರ ಮೇಲೆ ಇಂದಿನಿಂದ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಕಸದ ಸೆಸ್ ಏರುತ್ತಿದೆ ದರ ಬೀಜಾಸುರ ಸರ್ಕಾರ. ನೋಡಿ ಸ್ನೇಹಿತರೆ, ಇಲ್ಲಿ ಕಸ ಹೆಸರಿನಲ್ಲಿ ಕೋಟಿ ಕೋಟಿ ಸುಲಿಗೆ ಗುರಿ ಹೊಂದಿರುವಂಥದ್ದು ಎಂದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು. ಇಲ್ಲಿ ನೋಡಿ, ಕುಮಾರಸ್ವಾಮಿ ಅವರು HDK ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಸ್ನೇಹಿತರೆ, ಅವ್ರು ಹೇಳೋದ್ರಲ್ಲೂ ಒಂದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ನೆಪ ಇಟ್ಕೊಂಡು ಯಾವುದೋ ಒಂದಿನ ಈಗ ಪ್ರತಿ ವಾರ ಯಾವುದೋ ಒಂದು ದರ ಏರಿಕೆ ಮಾಡೋದು, ಈ ರೀತಿಯಾಗಿ ಇಲ್ಲಿ ತೆರಿಗೆ ಕಟ್ಟೋದು, ಈ ರೀತಿಯಾಗಿ ಸಮಸ್ಯೆಗಳು ಆಗ್ತಾನೆ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಪ್ರತಿದಿನವೂ ಏನೋ ಒಂದು ದರ ಏರಿಕೆಗಳು ಆಗ್ತಾನೆ ಇರುತ್ತೆ. ಈ ರೀತಿಯಾದ ನ್ಯೂಸ್ ಬರ್ತಿರುತ್ತೆ. ಏನಾದ್ರು ಕೇಳಿದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೇಲೆ ನೆಪ ಇಟ್ಕೊಳ್ಳೋದು. ಅದರಿಂದ ಎಲ್ಲರೂ ಈಗ ಜನರು ಕೂಡ ಏನು ಹೇಳ್ಬಿಡ್ತಿದ್ದಾರೆ ಅಂದರೆ, ನಮ್ಗೆ ಸಾಕಾಗಿದೆ ಈ ದರ ಏರಿಕೆಗಳನ್ನು ನೋಡಿ ನೋಡಿ, ನಿಮ್ಮ ಕೈಯಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ನಡ್ಸೋಕ್ಕಾಗ್ತಿಲ್ಲ ಅಂದರೆ ನಿಲ್ಲಿಸ್ಬಿಡಿ, ನಿಮಗೆ ಕೊಡಿ ಅಂತ ನಾವೇನು ಜನರು ಕೇಳಿಲ್ಲ, ನಿಮ್ಮಷ್ಟಕ್ಕೆ ನೀವೇನೇ ಆ ಯೋಜನೆಗಳನ್ನು ಕೊಡ್ತೀವಂತ ಅನೌನ್ಸ್ ಮಾಡಿಬಿಟ್ಟು ಎಲೆಕ್ಷನಲ್ಲಿ ಗೆದ್ದಿರುವಂಥದ್ದು ಅಂತ ಈ ರೀತಿಯಾದ ಹೇಳಿಕೆಗಳು ಕೂಡ ಬರ್ತಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳೇನು? ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ.